ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಾ. ಸೊ ನಮ್ಮ ಹಳ್ಳಿ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಹಳ್ಳಿ ಮನೆ, ನಮ್ಮ ಹಸ್ಬೆಂಡ್ ಅವರ ಹಳ್ಳಿ ಮನೆ ಹೋಮ್ ಟೂರ್. ಸೊ ಇದು ಸುಮಾರು 35 ವರ್ಷ ಆಗಿದೆ ಈ ಮನೆ ಕಟ್ಟಿಬಿಟ್ಟು. ಸೊ ಆ ಟೈಮಲ್ಲಿ 35 ವರ್ಷ ಹಿಂದೆ ಈ ಮನೆ ಕಟ್ಟೋದಕ್ಕೆ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿ ಮನೆ ಕಟ್ಟಿದ್ದಾರೆ. ಆ್ಯಂಡ್ ಸ್ಟಿಲ್ ಈಗಲೂ ಕೂಡ ಮನೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೀಟೇಲಾಗಿ ನಮ್ಮ ಹಳ್ಳಿ ಮನೆ ಹೋಮ್ ಟೂರ್ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಬನ್ನಿ ನೋಡೋಣ. ನೋಡಿ, ನಮಗೆ ನಮ್ಮ ಹಳ್ಳಿ ಮನೆ ಎಂಟ್ರೆನ್ಸ್ ಈ ಥರ ಕಾಣುತ್ತೆ. ಆ್ಯಂಡ್ 2 ತೆಂಗಿನ ಮರ ಇರೋದ್ರಿಂದ ಈ ಮನೆಗೆ ಲುಕ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ಈ ಸೈಟ್ ಕೂಡ ತುಂಬ ಉದ್ದ ಇದೆ. ಸೊ 30-40ಗಿಂತ ಜಾಸ್ತಿ ಇದೆಯೋ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ 35 ಇಯರ್ಸ್ ಬ್ಯಾಕ್ ಕಟ್ಟಿರೋದಲ್ವ, ಸೊ ಅವಾಗಿಂದ ಏನೂ ರೆನೋವೇಷನ್ ಮಾಡಿಸಿಲ್ಲ. ನೆಕ್ಸ್ಟ್ ಮಾಡಿಸೋ ಪ್ಲ್ಯಾನ್ ಇದೆ. ಆ್ಯಂಡ್ ಇಲ್ಲಿ ನಮಗೆಲ್ಲ ಎಂಟ್ರೆನ್ಸಲ್ಲಿ ಕೂಡ ಸಿಮೆಂಟ್ ನೆಲನೇ ಇರೋದು. ಆ್ಯಂಡ್ ಈ ತೆಂಗಿನ ಮರ ಕೂಡ ಎಲ್ಲ ಕಾಂಪೌಂಡ್ ಒಳಗೆ ಬಂದಿರೋದು. ಆ್ಯಂಡ್ ಸ್ನಾನ ಮಾಡೋ ಬಾತ್ರೂಮಲ್ಲೇ ಆ ತೆಂಗಿನ ಮರ ಕೂಡ ಇರೋದು. ಆ್ಯಂಡ್ ಇಲ್ಲಿ ಆಚೆ ಬಂದು ನಾವು ಪಾತ್ರೆ ತೊಳೆಯೋದು. ಗೊತ್ತಲ್ಲ, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಪಾತ್ರೆ ಎಲ್ಲ ಆಚೆನೆ ತೊಳಿತಾರೆ ಅಂತ ಹೇಳಿ. ಆ್ಯಂಡ್ ಇವಾಗ ಮನೆ ನೋಡೋಣ ಬನ್ನಿ. ಎಂಟ್ರೆನ್ಸ್ ಫಸ್ಟ್ ಗೇಟ್ ಎಲ್ಲ ಇದೆ. ಸೊ ಗೇಟ್ ಒಳಗಡೆ ಬಂದಾಗ ನಮಗೆ ಲೆಫ್ಟ್ ಸೈಡು ಈ ಥರ ನೀರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮಗೆ ಇಲ್ಲೂ ಕೂಡ ಸಿಮೆಂಟ್ ನೆಲನೇ ಹಾಕಿರೋದು. ಆ್ಯಂಡ್ ನಮ್ಮ ಅತ್ತೆ ನೋಡಿ ಎಷ್ಟು ಚೆನ್ನಾಗಿಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ. ಸೊ ಅವರಂತೂ ಡೈಲಿ ಹೀಗೆ ಆಗ್ತಿರ್ತಾರೆ. ಹಳ್ಳಿ ಕಡೆ ಆ ಶಿಸ್ತು ಅನ್ನೋದು ಹಾಗೆ ಫಾಲೋ ಮಾಡ್ತಿರ್ತಾರಲ್ಲ. ಸೊ ನಾನು ಕೂಡ ಹಳ್ಳಿಯಿಂದನೇ ಬಂದಿರೋದು. ಸೊ ನನಗೆ ಕೂಡ ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಇಲ್ಲಿ ಬಂದರೆ ಒಲೆ, ಅಡುಗೆ ಮಾಡ್ಕೊಳ್ಳಿಕ್ಕೆ ಒಲೆ. ಪ್ರೆಸೆಂಟ್ ಈ ಒಲೆಯಲ್ಲೇನು ಅಡುಗೆ ಮಾಡಲ್ಲ, ಬಟ್ ನೀರು ಕಾಯಿಸ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಆ್ಯಂಡ್ ನೋಡಿ, ಸ್ನಾನ ಮಾಡೋ ಬಾತ್ರೂಮು, ಓಪನ್ ಬಾತ್ರೂಮು, ಏನಾದರೂ ಕರ್ಟನ್ ಹಾಕೊಂಡೆ ಸ್ನಾನ ಮಾಡೋದು. ಆ್ಯಂಡ್ ತೆಂಗಿನ ಮರ ಕೂಡ ಇದ್ರ ಒಳಗಿಂದನೇ ಬಂದಿರೋದು ನೋಡಿ. ಪ್ರೆಸೆಂಟ್ ಈಗ ನಮ್ಮ ಈ ಮನೆಯಲ್ಲಿ ನಮ್ಮ ಚಿಕ್ಕತ್ತೆಯವರು ಇದ್ದಾರೆ. ಸೊ ನಮ್ಮ ಮಾವ ಇಲ್ಲ, ಅವ್ರು ತೀರ್ಕೊಂಡು 5 ಇಯರ್ಸ್ ಆಯಿತು. ಸೊ ನಮ್ಮ ಅತ್ತೆ ಒಬ್ಬರೇ ಇರೋದು, ಇನ್ನು ಅವ್ರಿಗೂ ಕೂಡ ಮಕ್ಕಳಿಲ್ಲ. ಆ್ಯಂಡ್ ನಾವು ಕೂಡ ಪ್ರತಿ ವರ್ಷ ಇಲ್ಲಿಗೆ ಬರ್ತಾ ಇರ್ತೀವಿ. ಅಂದರೆ ಜಾತ್ರೆ ನಡೆಯುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಪ್ರತಿ ವರ್ಷ ಕೂಡ. ಸೊ ಹಾಗಾಗಿ ಕಂಪಲ್ಸರಿ ಈ ಜಾತ್ರೆಗಂತೂ ಬರಲೇಬೇಕು. ಬಂದ್ಬಿಟ್ಟು ಒಂದು 3 ಡೇಸ್ ಇದ್ದು ಜಾತ್ರೆ ಮುಗಿಸ್ಕೊಂಡು ಹೋಗ್ತೀವಿ. ಆ್ಯಂಡ್ ಆ ಟೈಮಲ್ಲೇ ಈ ವಿಡಿಯೋ ಕೂಡ ನಾನು ಮಾಡಿರೋದು. ಆ್ಯಂಡ್ ಇನ್ನು ಫಸ್ಟಲ್ಲಿ ಬಂದರೆ ನಮ್ಗೆ ಇಲ್ಲಿ ಹಾಲ್ ಸಿಗತ್ತೆ. ಸೊ ಹಾಲ್ ಕೂಡ ಈ ಥರ ಉದ್ದಕ್ಕೆ ಮಾಡ್ಕೊಂಡಿರೋದು. ಈ ಮನೆ ಎಲ್ಲ ಖಾಲಿ ಇದೆ. ಇದೆಲ್ಲ ನಮ್ಮ ಹಸ್ಬೆಂಡ್ ಅವ್ರದ್ದು ಮನೆ. ಸೊ ಅವರು ಇಲ್ಲಿಲ್ವಲ್ಲ, ಸೊ ಅವರೆಲ್ಲ ಟೌನಲ್ಲಿರೋದು. ನಮ್ಮ ಅತ್ತೆ ಮಾವ ಟೌನಲ್ಲಿರೋದು. ಅವ್ರು ಶಿಫ್ಟ್ ಆಗಿ ಅರೌಂಡ್ 30 ಇಯರ್ಸ್ ಆಯಿತು. ಸೊ ಈ ಮನೆ ಖಾಲಿ ಇದೆ. ಪಕ್ಕದ ಮನೇಲಿ ಮಾತ್ರ ನಮ್ಮ ಚಿಕ್ಕತ್ತೆ ಇರ್ತಾರೆ. ಸೊ ಇದು ಮನೆ ಹೇಗಿದೆ ಅಂತಂದರೆ ಅದು ರೂಮೇ, ಇದು ರೂಮೇ. ಇನ್ನು ಲಾಸ್ಟಲ್ಲಿ ಬಂದರೆ ಕಿಚನ್ ಸಿಗುತ್ತೆ ನಮಗೆ. ಕಿಚನಲ್ಲೆಲ್ಲ ರೋಲ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಪಾತ್ರೆ ಸಾಮಾನು ಇಟ್ಕೊಳ್ಳೋಕ್ಕೆ ಅಂತ ಅವಾಗ ಮಾಡ್ಕೊಂಡಿರೋದು. ಸೊ ಅವಾಗೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲಲ್ಲ. ಸೊ ಹಾಗೆ ವಿಂಡೋಸ್ ಕೂಡ ಚಿಕ್ಕದಾಗೆ 1-2 ಮಾಡ್ಕೊಂಡಿದ್ದಾರೆ. ಆಮೇಲೆ ಮೇಲ್ಗಡೆ ಸೆಲ್ಫ್ ಎಲ್ಲ ಇದೆ. ಇನ್ನು ಸೀಲಿಂಗ್ ಕೂಡ ಕಾಂಕ್ರೀಟ್ ಅಲ್ಲ ಇದು. ಸೊ ಒಂಥರ ಬಂಡೆ ಎಲ್ಲ ಹಾಕಿರೋದು. ಅದೇನೋ ಕಟ್ಟಿಗೆದು ತೀರೆಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಬಂಡೆ ಹಾಕಿದ್ದಾರೆ ಅಷ್ಟೇ. ಇವಾಗ ಇನ್ನೊಂದು ಮನೆ ನೋಡೋಣ ಬನ್ನಿ. ಸೊ ನೋಡಿ, ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ, ದುಂಡು ಮಲ್ಲಿಗೆ ಅಂತ ಹೇಳ್ತೀವಲ್ಲ. ಸೊ ಅದೆಲ್ಲ ಕಾಂಪೌಂಡ್ ಒಳಗೆ ಅವರು ಹಾಕ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅವ್ರಿಗೆ, ನಮ್ಮ ಚಿಕ್ಕತ್ತೆಗೆ, ನಮ್ಮ ಅತ್ತೆಗೆ ಪ್ಲ್ಯಾಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗೆ ಇಲ್ಲೆಲ್ಲ ಮನಿ ಪ್ಲ್ಯಾಂಟು ನೋಡಿ. ಮನಿ ಪ್ಲ್ಯಾಂಟ್ ಅಂತೂ ನನಗೆ ಯಾವಾಗಲೂ ಹೋದ್ರೂ ನಾನಂತೂ ಈ ಮನಿ ಪ್ಲ್ಯಾಂಟ್ ಹತ್ರನೇ ಜಾಸ್ತಿ ಫೋಟೋಶೂಟ್ ಮಾಡ್ಕೊತಾ ಇರ್ತೀನಿ. ನನಗೆ ಮನಿ ಪ್ಲ್ಯಾಂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಅವ್ರಿನ್ನೂ ಕಟ್ ಮಾಡ್ತಾನೆ ಇರ್ತಾರೆ, ಬರ್ತಾನೆ ಇರುತ್ತೆ. ಸೇಮ್ ಈ ಮನೆ ಕೂಡ ಸೇಮ್ ನಾವು ನೋಡಿದ್ವಲ್ಲ ಅದೇ ಮನೆ ಥರನೇ ಪ್ಯಾಟ್ರನ್, ಸೇಮ್ ಪ್ಯಾಟ್ರನ್ನೇ, ಜಸ್ಟ್ ಮಿರರ್ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಮ್ಮ ಮಾವ ಅವರು ಇಬ್ಬರು, ನಮ್ಮ ಮಾವ ಮತ್ತು ಅವ್ರ ತಮ್ಮ. ಸೊ ಹಾಗಾಗಿ ಇಬ್ಬರಿಗೂ ಸೇರಿ ಒಂದೇ ಥರನೇ ಮನೆ ಕಟ್ಸ್ಕೊಂಡಿರೋದು. ಆ್ಯಂಡ್ ಇಲ್ಲಿ ಕೂಡ ಫ್ಲೋರಿಂಗ್ ಎಲ್ಲನೂ ಸಿಮೆಂಟ್ ಫ್ಲೋರಿಂಗೇ ಮಾಡಿಸ್ಕೊಂಡಿರೋದು. ನೀರೆಲ್ಲ ನೋಡಿ ಇಲ್ಲಿ ಹಿಂಗೆಲ್ಲ ಸ್ಟೋರ್ ಮಾಡ್ಕೊತಾರೆ. ಆ್ಯಂಡ್ ಇವಾಗ ಹಬ್ಬ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಂದರೆ ನೀರಿಂದೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ಅವ್ರೊಬ್ಬರೇ ಅಲ್ವಾ, ಜಾಸ್ತಿ ನೀರು ಕೂಡ ಬೇಕಾಗಲ್ಲ. ಆಮೇಲೆ ಮನೆ ಡೋರ್ಗಂತೂ ನಮ್ಮ ಅತ್ತೆಗೆ ಈ ಥರ ಡೆಕೋರ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಮನೇಲಿ ಡೆಕೋರೇಷನ್ ಮಾಡೋಕ್ಕೆ ಒಂಥರ ಸಖತ್ ಇಷ್ಟ ಅವ್ರಿಗೆ. ಸೊ ನನಗೂ ಕೂಡ ಹಾಗೇನೆ ಮನೇಲಿ ಡೆಕೋರೇಷನ್ ಮಾಡೋದು ಒಂಥರ ಇಷ್ಟ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡ್ಕೊಂಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಮನೆ ಅಂತೂ, ಹಳೆ ಮನೆ ಆದರೂ ಕೂಡ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ TV ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಮದುವೆ ಆಗಿ ಬಂದಾಗ
ನನ್ನ ಮದುವೆ ಆಗಿ 7 ಇಯರ್ಸ್ ಆಯಿತು. ಸೊ ನಮ್ಮ ಮದುವೆಯಾಗಿ ಬಂದಾಗ ಸ್ಟಾರ್ಟಿಂಗಲ್ಲಿ ಈ ಟಿ ವಿ ನಾನು ನೋಡಿದ್ದೀನಿ. ಸೊ ಇವಾಗಂತೂ ವರ್ಕ್ ಆಗ್ತಿಲ್ಲ, ಅವರು ಸುಮ್ಮನೆ ಶೋಗೆ ಅಂತ ಹಾಗೆ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಹಾಲಲ್ಲಿ ಒಂದು ಕಾಟ್ ಹಾಕ್ಕೊಂಡಿದ್ದಾರೆ ಅಷ್ಟೇ. ಸೊ ಆ ಕಡೆ ಮನೆ ನೋಡಿದ್ವಲ್ಲ, ಸೇಮ್ ಅದೇ ಥರನೇ ಈ ಮನೆ ಕೂಡ ಇರೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹಾಲ್ ಇದೆ, ಸೇಮ್ 2 ಹಾಲು, ಒಂದು ಕಿಚನ್ ಅಷ್ಟೇನೆ. ಆ್ಯಂಡ್ ಇಲ್ಲಿ ಬಂದಾಗ ಕೂಡ ಪೂಜೆ ರೂಮೆಲ್ಲ ಇದರಲ್ಲೇ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೇ ಎಲ್ಲ ಪೂಜೆ ಮಾಡ್ಕೊತಾರೆ. ಆಮೇಲೆ ಈ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ, ಇವರೇ ನಮ್ಮ ಚಿಕ್ಕ ಮಾವ. ಇವ್ರು ತೀರ್ಕೊಂಡು 5 ಇಯರ್ಸ್ ಆಯಿತು. ನಮ್ಮ ಗಮ್ಯ ಹುಟ್ಟಿ ಈಗ 5 ಇಯರ್ಸ್ ಆಯಿತು. ಆ್ಯಂಡ್ ಅವ್ರು ಹೋಗಿ 5 ಇಯರ್ಸ್ ಆಯಿತು. ಸೊ ಇಲ್ಲೆಲ್ಲ ಬಟ್ಟೆ ಇಟ್ಕೊಳ್ಳೋಕೆ ಅಂತ ಇವರೊಂದು ಈ ಥರ ಸ್ಟ್ಯಾಂಡು, ಈ ಥರ ಸೆಲ್ಫ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಜಾಸ್ತಿ ಸೆಲ್ಫ್ ಎಲ್ಲ ಇಲ್ಲ, ಬಿಕಾಸ್ ಆವಾಗ ಕಟ್ಟಿರೋ ಮನೆ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ನಮ್ಮ ಅತ್ತೆ ಒಬ್ಬರೇ ಇರ್ತಾರಲ್ಲ, ಇನ್ನು ಅವರು ಕೂಡ ಜಾಸ್ತಿ ಏನು ಇದು ಮಾಡ್ಕೊಂಡಿಲ್ಲ. ಆ್ಯಂಡ್ ಫ್ಲೋರಿಂಗ್ ಕೂಡ ಇದು ಸಿಮೆಂಟೇ ಇರೋದು, ಸಿಮೆಂಟ್ ನೆಲನೇ ಇರೋದು. ಆ್ಯಂಡ್ ಕಿಚನ್ ನೋಡೋಣ ಬನ್ನಿ. ಕಿಚನ್ ಕೂಡ ಸೇಮ್ ಪ್ಯಾಟ್ರನ್ ಅಲ್ಲಿ ನೋಡಿದ್ವಲ್ಲ ಅದೇ ಥರನೇ ಇರೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಸೆಲ್ಫ್ಸ್ ಎಲ್ಲ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ ಇವರಷ್ಟೇ, ಇವ್ರಿಗೆ ಬೇಕು ಅಂತ ಹೇಳಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಪಾತ್ರೆ ಸಾಮಾನು ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡು, ಸೆಲ್ಫು ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಗ್ಯಾಸ್ ಸ್ಟವ್ ಎಲ್ಲ ಕೆಳಗಡೆ ಇದೆ. ಸೊ ಅಲ್ಲಿ ಕೂಡ ಒಂದು ಸೆಲ್ಫ್ ಥರ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ವೆಂಟಿಲೇಷನ್ ತುಂಬ ಪ್ರಾಬ್ಲಮ್ ಇದೆ, ಬಿಕಾಸ್ ಮನೆ ಫುಲ್ ಉದ್ದಕ್ಕಿದೆ. ಸೊ ಹಾಗಾಗಿ ವಿಂಡೋಸ್ ಕೂಡ ಚಿಕ್ಕದಾಗಿದೆ ಅಲ್ಲೊಂದು, ಹಾಗಾಗಿ ವೆಂಟಿಲೇಷನ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಏನು ಜಾಸ್ತಿನೇ ಕಷ್ಟ ಆಗುತ್ತೆ ಹಾಗೆ. ಆ್ಯಂಡ್ ನೋಡಿ, ನಾನು ಈ ವಿಡಿಯೋ ಬೆಳಗ್ಗೆ ಮಾಡಿದ್ದು. ಸೊ ಹಾಗಾಗಿ ಬೆಳಗ್ಗೆ ಟೀ ಮಾಡ್ತಾ ಇದ್ದೆ. ಟೀ ಮಾಡಿಕೊಂಡು ಇನ್ನೊಂದು ಕಡೆ ವಿಡಿಯೋ ಶೂಟ್ ಮಾಡ್ಕೊಂಡ್ವಿ, ಬಿಕಾಸ್ ನಾವಿಲ್ಲಿ 2 ಡೇಸ್ ಇದ್ದಿದ್ದು. ಸೊ ಹಾಗಾಗಿ ನಾವು ಹೋದರೆ ಮತ್ತೆ ಯಾವಾಗೋ ಬರೋದು ಅಂತ ಹೇಳಿ ಬೇಗ ವಿಡಿಯೋ ಶೂಟ್ ಮಾಡಿಕೊಂಡೆ. ಆಮೇಲೆ ಈ ಗೋಡೆ ಎಲ್ಲ ಕೂಡ ನಮಗೆ ಮಣ್ಣಲ್ಲಿ ಕಟ್ಟಿರೋ ಗೋಡೆ ಅನಿಸುತ್ತೆ, ಮೇ ಬಿ ಸಿಮೆಂಟ್ ಹಾಕಿದಾರೋ ಇಲ್ಲೋ ನನಗೂ ಗೊತ್ತಿಲ್ಲ. ಆ್ಯಂಡ್ ಇಲ್ಲೆಲ್ಲ ಅಡುಗೆ ಮಾಡ್ತಿದ್ರು. ಸೊ ಇದ್ರ ಒಳಗಡೆ ಒಂಥರ ಗುಹೆ ಥರ ಇದೆ. ಸೊ ಇಲ್ಲಿ ಅಡುಗೆ ಮಾಡಿದ್ರೆ ಆ ಒಳಗಡೆಯಿಂದ ಹೊಗೆ ಎಲ್ಲ ಹೋಗುತ್ತೆ. ಸೊ ಆ ಥರ ಮಾಡಿರೋದು, ಫುಲ್ ಕತ್ಲಿದೆ. ಆ್ಯಂಡ್ ಇನ್ನೊಂದು ಸೈಡ್ ಬಂದರೆ ಈ ಕಡೆ ರೋಲ್ ಎಲ್ಲ ಇದೆ. ಸೊ ಅಲ್ಲೇ ಎಲ್ಲ ಚಟ್ನಿ ಎಲ್ಲ ಪ್ರಿಪೇರ್ ಮಾಡೋದು, ರೋಲ್ ಅಂತ ಹೇಳ್ತೀವಲ್ಲ, ಸೊ ಅದು. ಆ್ಯಂಡ್ ಅಲ್ಲಿ ಒಂಥರ ನೀರೆಲ್ಲ ಚೆಲ್ಲಿದ್ರೆ ಆ ಕಡೆ ಹೋಗ್ಲಿಕ್ಕೆ ಒಂಥರ ಪೈಪ್ ಥರ ಏನೋ ಮಾಡಿದರು. ಸೊ ಇವಾಗ ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಇವರು. ಆ್ಯಂಡ್ ನೋಡಿ, ನಮ್ಮ ಹಳ್ಳಿ ಮನೆ ಅಂತೂ ಈ ಥರ ಇದೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಅದು ಪೇಂಟ್ ಹಾಕಿದ್ರೂ ಕೂಡ ಅದು ನಿಲ್ಲದೇ ಇಲ್ಲ. ಸೊ ಹಾಗಾಗಿ ಪೇಂಟ್ ಕೂಡ ಸರಿಯಾಗಿ ನಿಲ್ತಾ ಇಲ್ಲ, ಹಾಗೆ ಇದೆ. ಅದಕ್ಕೆ ನಮ್ಮ ಚಿಕ್ಕತ್ತೆ ಕೂಡ ಹೇಳ್ತಾನೆ ಇದ್ದಾರೆ ರೆನೋವೇಷನ್ ಮಾಡ್ಸೋಣ ಅಂತ ಹೇಳಿ. ಸೊ ನಮ್ಮ ಮಾವ, ನಮ್ಮ ಹಸ್ಬೆಂಡು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ, ಮಾಡಿಸಾದ್ಮೇಲೆ ಇನ್ನೊಂದು ವಿಡಿಯೋ ಮಾಡೋಣ. ಆ್ಯಂಡ್ ನಮ್ಮ ಹಳ್ಳಿ ಮನೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.